ಹಾಯ್ ಲವ್ 10 ಮಿನಿಟ್ಸ್ ಪ್ರೀ ಮಾರ್ಕೆಟ್ಗೆ ಸ್ವಾಗತ ಅಂಡ್ ಸುಸ್ವಾಗತ. ಸೊ ಓಕೆ ಬೇಗ ವಿಡಿಯೋ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಹೊರಗಡೆ ಹೋಗಿದ್ದೆ, ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಏನಕ್ಕೆ ನಿನ್ನೆ ನಿಮ್ಗೆ ನಾನು ಕರೆಕ್ಟಾಗಿ ಹೇಳಿದ್ದೆ ಮಾರ್ಕೆಟಲ್ಲಿ ಯಾವ ಜಾಗದಲ್ಲಿ ವರ್ಕ್ ಮಾಡಬೇಕು ಅಂತ. ನೀವೇ ಅಬ್ಸರ್ವ್ ಮಾಡಿ, ಈ ಟ್ರೆಂಡ್ ಈ ಲೈನ್ ಹಾಕಿದ್ದೀನಿ. ಈ ಲೈನ್ನ ವಾಪಸ್ಸು ಇದನ್ನ ತೆಗೆದಿಲ್ಲ, ನಿನ್ನೆ ಹಾಕಿರೋದು. ರೀಟೆಸ್ಟಿಗೆ ವರ್ಕ್ ಮಾಡಿ ವಾಪಸ್ ಈ ಲೈನಿಗೆ ಬರುತ್ತೆ ಅಂತ ಹೇಳಿದ್ದೀನಿ. ನೋಡಿ, ನೀವೇ ಅಬ್ಸರ್ವ್ ಮಾಡಿ. ಒಂದ್ಸತಿ ಅಲ್ಲಿ ಹೋಗಿ ಟ್ಯಾಪ್ ಆಗಿ ವಾಪಸ್ ರೀಟೆಸ್ಟ್ ಮಾಡಿ ಈ ಕ್ಯಾಂಡಲ್ ನೀವು ಎಂಟ್ರಿ ಮಾಡಿದ್ರು ಒಂದು ರೆಡ್ ಗ್ರೀನ್ ಕ್ಯಾಂಡಲ್ ಬರ್ತಾ ಇರಲಿಲ್ಲ, ಸೀದಾ ನಿಮ್ ಟಾರ್ಗೆಟ್ ಕಡೆ ಹೋಗ್ತಾ ಇತ್ತು ಮಾರ್ಕೆಟ್. ಸೊ ಓಕೆ, ವಾಪಸ್ ಇದೇ ಜಾಗ ಟ್ಯಾಪ್ ಆಗುತ್ತೆ ಮಾರ್ಕೆಟ್, ಒಂದು ಟ್ರೆಂಡ್ ನ ಸೃಷ್ಟಿ ಮಾಡುತ್ತೆ. ಡೌನ್ ಟ್ರೆಂಡ್ ನ ಸೃಷ್ಟಿ ಮಾಡಿದಾಗ ವಾಪಸ್ ಸಪೋರ್ಟ್ ಸಪೋರ್ಟ್ ಸಪೋರ್ಟ್, ಆಕ್ಚುಲಿ ಇದು ಮೇಜರ್ ಸಪೋರ್ಟ್ ಆಗಿತ್ತು ಇವತ್ತಿನ ಲೆವೆಲ್ಗೆ. ಸೊ ನೀವೇ ಅಬ್ಸರ್ವ್ ಮಾಡ್ಬೋದು ಯಾವ ತರ ಆ ಮಾರ್ಕೆಟ್ ಆ ಜಾಗದಲ್ಲಿ ಆಟ ಆಡಿದೆ ಅಂತ. ಸೊ ಓಕೆ, ನಾನು ಅದನ್ನ ನಿನ್ನೆ ಹಾಕಿರೋದು ತೆಗೆದೂ ಇಲ್ಲ ನಾನು, ಇರ್ಲಿ ಅಂತ, ಯಾಕೆ ನನಗೆ ಬೇಕಿತ್ತು ಅದು. ಸೊ ಓಕೆ ಇವತ್ತು ನಾನು ಟ್ರೇಡ್ ಯಾವ ತರ ಮಾಡಿದೆ, ಏನ್ ಲಾಜಿಕಲ್ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ, ಓಕೆನಾ. ನೋಡಿ, ಮಾರ್ಕೆಟ್ ನಾನು ಅಪ್ಸೈಡ್ ಮೊಮೆಂಟಮ್ ಎಲ್ಲಿ ಇಟ್ಕೊಂಡಿದ್ದೆ ಅಂದ್ರೆ, ನಾವು ಯಾವುದೇ ತರದ್ದು ನ್ಯೂಸ್ನು ನೋಡಲ್ಲ, ಏನು ನೋಡಲ್ಲ, ಓನ್ಲಿ ಫಾರ್ ಪ್ರೈಸ್ ಆಕ್ಷನ್ ಅಂಡ್ ಕ್ಯಾಂಡಲ್ ಸ್ಟಿಕ್ಸ್ ಅಷ್ಟೇ, ಓನ್ಲಿ. ಓಕೆನಾ. ನೀವೇ ಅಬ್ಸರ್ವ್ ಮಾಡಿ, ಮಾರ್ಕೆಟು ಗ್ರೀನ್ ಕ್ಯಾಂಡಲ್ ಅಂದ್ರೆ ಕೆಳಗಡೆ ಓಪನ್ ಮೇಲ್ ಕ್ಲೋಸ್ ಅಲ್ವಾ, ಇಲ್ಲಿಂದ ಬಂತು ಗ್ಯಾಪ್ ಡೌನ್ ಆಗಿ ಈ ಜಾಗ ಟ್ಯಾಪ್ ಮಾಡ್ತು. ಸೊ ಕನ್ಫರ್ಮ್ ಆಗಿ ಗೊತ್ತಾಯ್ತು ಇಲ್ಲಿ ಎಂಟ್ರಿ ಮಾಡಬೇಕು. ಇದೇನು ವಿಕ್ಸ್ ಇದೆಯಲ್ಲ, ಸೊ ಏನ್ ಇದನ್ನ ಹಾಕೊಂಡಿದ್ದೀನಲ್ಲ ನಾನು ಪ್ಯಾರಲ್ ಚಾನಲ್, ಇದ್ರ ಮೇಲ್ಗಡೆ ಎಸ್ ಎಲ್ ಹಿಡ್ಕೋಬೇಕು, ಎಂಟ್ರಿ ಮಾಡಬೇಕು, ಟಾರ್ಗೆಟ್ ವೆಯ್ಟ್ ಮಾಡಬೇಕು. ಕಂಪ್ಲೀಟ್ ಟಾರ್ಗೆಟ್ ಬಂತು. ಸೊ ನಾನು ನಿನ್ನೆ ಅಂದ್ರೆ ಈ ರೆಕ್ಟಾಂಗಲ್ ಬಾಕ್ಸ್ ನ ಹಾಕಿದ್ದೆ, ಯಾವಾಗ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ. ಮಾರ್ಕೆಟ್ ಏನಾದ್ರು ಟ್ರೆಂಡ್ ನ ಚೇಂಜ್ ಮಾಡಬೇಕು ಅಂದ್ರೆ ಈ ರೆಕ್ಟಾಂಗಲ್ ಬಾಕ್ಸ್ ಒಳಗೆ ಬಂದು ಹೋಗ್ಲೇಬೇಕು ಅಂತ ಕರೆಕ್ಟ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ನಾನು ಹೇಳಿದೀನಿ, ಅದು ಏನಕ್ಕೆ ಅಂತಾನು ಹೇಳಿದೀನಿ. ಸೊ ಇನ್ನೂ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನ ಏನು ನೋಡಿ ಹಾಕಿದ್ದೆ, ಏನಕ್ಕೆ ರೆಕ್ಟಾಂಗಲ್ ಬಾಕ್ಸ್ ನ ನಾನು ಅಲ್ಲೇ ಆ ಜಾಗಕ್ಕೆ ಹಾಕಿದ್ದೆ, ಅಲ್ಲಿಂದನೇ ಮಾರ್ಕೆಟ್ ರಿವರ್ಸ್ ಆಗ್ಬೇಕು ಅಂದ್ರೆ ಏನಕ್ಕಾಗುತ್ತೆ ಅಂತಾನೆ ಹೇಳಿದೀನಿ. ಓಕೆ, ಇನ್ನೂ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಿಬೋನಚ್ಚಿಗೆ ಹೋಗಿ ಟ್ರೆಂಡ್ ಬೇಸ್ ಫಿಬ್ ಎಕ್ಸೆಷನ್ ಕ್ಲಿಕ್ ಮಾಡ್ತೀರಾ. ಮಾರ್ಕೆಟ್ ಎಲ್ಲಿಂದ ಬಂತು, ಮೇಲಿಂದ ಬಂತು, ಎಲ್ಲಿಗೆ ಟ್ಯಾಪ್ ಮಾಡ್ತು, ಕೆಳಗಡೆ ಬಂತು, ವಾಪಸ್ಸು ಇಲ್ಲೊಂದು ಇದಕ್ಕೆ ಹೋಯ್ತು, ಏನು ಸಪೋರ್ಟ್ ಮಾಡ್ತು. ಓಕೆ, ನೀವು ಅದನ್ನ ಹಾಕೊಂತೀರಾ. ನೋಡಿ, ಮಾರ್ಕೆಟ್ ಏನಾದ್ರು ಟ್ರೆಂಡ್ ನ ಚೇಂಜ್ ಮಾಡಬೇಕು ಅಂದ್ರೆ ಈ ರೆಕ್ಟಾಂಗಲ್ ಬಾಕ್ಸ್ ಒಳಗೆ ಬಂದು ಹೋಗ್ಲೇಬೇಕಿತ್ತು. ಸೊ ಅದು ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ಇದು 25,000 ನಿಯರ್ ಅಲ್ಲಿ ಇದೆ. ಸೊ ಹಂಗಾಗಿ ಹೋಗ್ಬರೋ ಎಲ್ಲಾ ಸಾಧ್ಯತೆಗಳಿದಾವೆ ಅಂತಾನು ಕೂಡ ಹೇಳಿದೀನಿ. ಇಲ್ಲಿಗೆ ಬಂದು ಟ್ಯಾಪ್ ಮಾಡಿ ಹೋಗ್ಬೇಕು ಅಂತ. ಸೊ ಓಕೆ, ಇಂಡಿಯನ್ ಇದ್ರಲ್ಲಿ ನೋಡ್ತೀನಿ ಇವಾಗ ನಿಫ್ಟಿ ಚಾರ್ಟ್ ನೀವು ಅಬ್ಸರ್ವ್ ಮಾಡಿ. 25,000 ಬಂದಿತ್ತು ಮಾರ್ಕೆಟ್. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ, ತುಂಬಾನೇ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದು. ಸೊ ಇಲ್ಲಿಂದ ಮಾರ್ಕೆಟ್ ಏನ್ ಟ್ರೆಂಡ್ ನ ಕಟ್ ಮಾಡ್ಬೇಕು ಅಂದ್ರೆ ಇಲ್ಲಿಂದಾನೇ ಕಟ್ ಮಾಡ್ಬೇಕು ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೇಮ್ ಇಲ್ಲೂ ಅದೇ ರೆಕ್ಟಾಂಗಲ್ ಬಾಕ್ಸ್, ಅದೇ ಬೇಸಿಸ್ ಮೇಲೆ ಹಾಕಿರೋ ರೆಕ್ಟಾಂಗಲ್ ಬಾಕ್ಸ್. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಮಾರ್ಕೆಟ್ ಕರೆಕ್ಟ್ ಆಗಿ ಈ ಜಾಗ ಟ್ಯಾಪ್ ಮಾಡಿ ಇಲ್ಲಿಂದಾನೇ ಹೋಯ್ತು. ನಾವು 25,500 ಎಂಟ್ರಿ ಮಾಡಿ ಒಂದು 15 ಪಾಯಿಂಟ್ ಹೆಸರು ಇಟ್ಕೊಂಡಿದ್ರು, ತಿರುಗು ನೋಡ್ತಾ ಇರಲಿಲ್ಲ ಮಾರ್ಕೆಟ್. ನೀವು ಅಬ್ಸರ್ವ್ ಮಾಡಿ, ಕರೆಕ್ಟ್ ಆಗಿ ಹೋಗಿ ಏನಿದು ಒಂದು ಸಪೋರ್ಟ್ ಇತ್ತಲ್ಲ ಇಲ್ಲಿ, ಸಾರಿ ಇದು ಈ ಸಪೋರ್ಟಿಗೆ ಹೋಗೋ ತನಕ ವೆಯ್ಟ್ ಮಾಡಿದ್ರು, ನಮಗೆ ಒಳ್ಳೇದೊಂದು ಟ್ರೇಡ್ ಸಿಕ್ಕಿರೋದು. ಸೊ ನಾನು ಈ ಟ್ರೇಡ್ ನ ಮಿಸ್ ಮಾಡ್ಕೊಂಡೆ, ತಗೊಂಡ್ಲಿಲ್ಲ, ಮಾತಾಡ್ತಾ ಬಿಟ್ಬಿಟ್ವಿ. ಸೊ ನೋಡಿ, ಒಳ್ಳೆ ಪಾಯಿಂಟ್ 60 ಪಾಯಿಂಟ್ ಏನೋ ನಾನು ಪ್ರೀಮಿಯಂ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದೆ, 60 ಪಾಯಿಂಟ್ ಕ್ಯಾಪ್ಚರ್ ಮಾಡೋ ಚಾನ್ಸಸ್ ಇತ್ತು. ನಾವಲ್ಲಿ ತನಕ ಮಾಡ್ತಾ ಇದ್ವಿ ಅನ್ನೋದು ನನಗೆ ಡೌಟ್. ಪೇಷನ್ಸ್ ಇರಲ್ಲ, ಮತ್ತೆ ಎಲ್ಲಿ ವಾಪಸ್ ರಿಟರ್ನ್ ಆಗ್ಬಿಡುತ್ತೋ ಅಂತ, ಇವತ್ತು ಮಾಡ್ರೋ ಪ್ರಾಫಿಟ್ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಇದಿರುತ್ತೆ. ಸೊ ಅದನ್ನ ನಾವು ಟ್ರೇಡಿಂಗ್ ಅಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ. ಸೊ ಹಂಗಾಗಿ ಇನ್ನು ನೆಕ್ಸ್ಟ್ ಫರ್ದರ್ ಡೇಸ್ ಅಲ್ಲಿ ಒಳ್ಳೆ ಹೋಲ್ಡಿಂಗ್ ಕೆಪಾಸಿಟಿನ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ಅದು ಏನಕ್ಕೆ ಅಂತ, ಯಾವ ಟೈಮಲ್ಲಿ ಎಂಟ್ರಿ ಏನು ಅಂತ ಹೇಳ್ತೀನಿ, ಯಾವಾಗ ಹೋಲ್ಡ್ ಮಾಡ್ಬೋದು ಏನಂತ. ನೋಡಿ, ನೀವು ಅಬ್ಸರ್ವ್ ಮಾಡಿ, EMI 20 ನೀವು ಹಾಕೊಂಡಿರ್ತೀರಾ. EMI 20 ಹಾಕೊಂಡಾಗ EMI 20 ಕೆಳಗಡೆ ಕ್ಯಾಂಡಲ್ ಸಿಕ್ಸ್ ಏನಾದ್ರು ನಿಮಗೆ ಕಾಣ್ತಾ ಇತ್ತು ಅಂದ್ರೆ ಅದು ಕಂಪ್ಲೀಟ್ಲಿ ಬೇರಿಶ್ ಟ್ರೆಂಡ್ ಅಲ್ಲಿ ಇರುತ್ತೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, EMI 20 ನೀವು ಹಾಕೊಂಡಿರ್ತೀರಾ. EMI 20 ಯಾವತ್ತು ಮಾರ್ಕೆಟ್ ಬ್ರೇಕ್ ಮಾಡುತ್ತಲ್ಲ, ನೋಡಿ ಇಲ್ಲಿ ಬ್ರೇಕ್ ಮಾಡ್ತಲ್ಲ, ಈ ತರ ಬ್ರೇಕ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಒಂದು ಬುಲ್ಲಿಶ್ ಮೂಮೆಂಟಮ್ ನ ನೋಡ್ಲಿಕ್ಕೆ ಸಿಗ್ತದೆ. ಬ್ರೇಕ್ ಮಾಡಿಲ್ಲ ಅಂದ್ರೆ ಅದು ಬೇರಿಶ್ ಎಲ್ಲ ಇರುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಯಾವತ್ತು ಇದನ್ನ ತಲೆಯಿಂದ ತೆಗೆದಾಕ್ಬೇಡಿ. ಓಕೆನಾ. ಇಲ್ಲೇ ಅಬ್ಸರ್ವ್ ಮಾಡಿ ನೀವು. ನೋಡಿ, ಇದ್ರ ಕೆಳಗಡೆ ಇದ್ದಾಗ ಬೇರಿಶ್ ಟ್ರೆಂಡ್ ಅಲ್ಲಿ ಇರುತ್ತೆ, ನಾವು ಅದ್ರಲ್ಲಿ ಅವಾಗ ಆಪೋಸಿಟ್ ರೇಟ್ ತಗೊಂಡ್ಬಿಡೋದು, ಒಂದು ಕ್ಯಾಂಡಲ್ ಹಿಡಿದು ಬಿಡೋಣ, ಇಲ್ಲಿ ಹಿಂಗಾಗ್ಬಿಡುತ್ತೆ, ನಾವು ವೇ. ನೋಡಿ, ಇಲ್ಲಿ ಬ್ರೇಕ್ ಮಾಡ್ತು. ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ತನಕ ಹಿಡಿದಿ ಬೇಡ, ತಿರ್ಗಾ ಟಚ್ ಆಗತ್ತಲ್ಲ, ಅಲ್ಲಿ ತನಕ ಹಿಡಿದ್ರು 60 ರಿಂದ 65 ಪಾಯಿಂಟ್, ಅದು ಅಲ್ಲಿ ತನಕ ಹಿಡಿಯೋದು ಇಲ್ಲಿ ತನಕ ಹಿಡಿಯೋದೇನಲ್ಲ. ನಾನು ಇದೊಂದು ಲಾಜಿಕ್ ಅಷ್ಟೇ ಹೇಳ್ತಿರೋದು. ನೀವು ನೆಕ್ಸ್ಟ್ ರೆಸಿಸ್ಟೆನ್ಸಿಗೆ ವೆಯ್ಟ್ ಮಾಡಬೇಕು, ಅಲ್ಲಿಗೆ ಹೋಗೇ ಹೋಗುತ್ತೆ ಮಾರ್ಕೆಟ್. ಯಾವಾಗ EMI 20 5 ಮಿನಿಟ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಾಗ. ಓಕೆ, ನಾನು ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಎಲ್ಲ ನೀವು ಮಾಡಿ, 4 ಮಿನಿಟ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ 1 ಮಿನಿಟ್ 2 ಮಿನಿಟ್ 3 ಮಿನಿಟ್ನೆಲ್ಲ ಬೇಡ.
ಏಕೆಂದ್ರೆ ಅದೆಲ್ಲ 1 ಮಿನಿಟ್ 2 ಮಿನಿಟ್ ಅಲ್ಲೆಲ್ಲ ಸ್ಕ್ಯಾನ್ ತರ ನಡೀತಾ ಇರುತ್ತೆ. ಸೊ ಹಂಗಾಗಿ ಅಷ್ಟು ಅಕ್ಯುರಸಿ ಸಿಗಲ್ಲ. ನೋಡಿ ಇಲ್ಲೆಲ್ಲ ಬ್ರೇಕ್ ಮಾಡಿ ಹೊರಗಡೆ ಹೋಗಿ ನಿಂತಿರೋದು ಕಾಣ್ಲಿಕ್ಕೆ ಸಿಗ್ತದೆ. ಸೊ ಬೇಡ 5 ಮಿನಿಟ್ ನಲ್ಲಿ ನೀವು ಹಿಂದ್ಗಡೆ ಯಾವ್ದ್ರಲ್ಲಾರು ಚೆಕ್ ಮಾಡಿ. EMI ಮೇಲ್ಗಡೆ ಇದ್ರೆ ಮಾತ್ರ ಬುಲ್ಲಿಶು, ಅದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಬೇರಿಶ್ ಅಲ್ಲೇ ಇರುತ್ತೆ. ನೋಡಿ ಅಬ್ಸರ್ವ್ ಮಾಡಿ. ಸೊ ಇದೇ ತರ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಂದು ಟ್ರೆಂಡ್ ಗೊತ್ತಾಗುತ್ತೆ. ಆ ಟ್ರೆಂಡ್ ಅಪೋಸಿಟ್ ಟ್ರೇಡ್ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟೇ. ನೋಡಿ ಇಲ್ಲಿಂದ ಮಾರ್ಕೆಟ್ ಇದನ್ನ ಮತ್ತೆ ವಾಪಸ್ ರೀಟೆಸ್ಟ್ ಮಾಡಿ ಇದನ್ನ ಸಪೋರ್ಟ್ ತಗೊಂಡು ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗಿ. ಓಕೆನಾ? ಈಗ ನೋಡೋಣ ಏನೇನ್ ಆಗ್ತಿದೆ ಅಂತ. ನಾಳೆ ಮಾರ್ಕೆಟ್ ಏನೇನ್ ಆಗ್ಬೋದು, ಏನೇನ್ ಕತೆ ಅಂತ ನೋಡೋಣ. ಇಲ್ಲಿಗೆ ಬರುತ್ತೆ ಏನಾಗುತ್ತೆ. ಅದು ಆಕ್ಚುಲಿ ಒಳ್ಳೆ ಒಂದು ರೆಸಿಸ್ಟೆನ್ಸ್ ಎಲ್ಲ ಹೋಗ್ಲಾ ಸ್ಟಾಪ್ ಆಗಿರೋದ್ರಿಂದ ಮಾರ್ಕೆಟ್ ನೋಡಿ ಅಬ್ಸರ್ವ್ ಮಾಡಿ. ನೋಡೋಣ ಏನೇನಾಗುತ್ತೆ ಅಂತ ವಿಡಿಯೋ ಮಾಡಿ ನೋಡೋಣ. 4 ಅವರ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಒಳ್ಳೆ ಅದು ಮೇಜರ್ ಒಂದು ಸಪೋರ್ಟ್ ಇಂದ ಹೋಗಿರೋದ್ರಿಂದ ಒಳ್ಳೆ ಸ್ಟ್ರಾಂಗ್ ಬುಲ್ಲಿಶ್ ಆಗ್ಬೋದು. ನೆಕ್ಸ್ಟ್ ಬುಲ್ಲಿಶ್ ನ 25,800 ತನಕ ನಾವು ಒಳ್ಳೆ ಒಂದು ಬುಲ್ಲಿಶ್ ಮೊಮೆಂಟಮ್ ನ ನೋಡ್ಲಿಕ್ಕೆ ಸಿಗ್ತದೆ. ಬಟ್ 25,700 ನ ಬ್ರೇಕ್ ಮಾಡಬೇಕಿತ್ತು ಮಾರ್ಕೆಟ್. ಯಾಕೆಂದ್ರೆ ಅದೊಂದು ಒಳ್ಳೆ ರೆಸಿಸ್ಟೆನ್ಸ್ ನೀವು ಅಬ್ಸರ್ವ್ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ ಇದೇ ಜಾಗನ ತುಂಬಾ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿದೆ ಮಾರ್ಕೆಟ್. ಸೊ ಅಲ್ಲಿಗೆ ಹೋಗಿ ರಿವರ್ಸ್ ಆಗಿರೋದ್ರಿಂದ ವಾಪಸ್ ಮಾರ್ಕೆಟ್ ಒಂದು ಒಳ್ಳೆ ಬೇರಿಶ್ ಟ್ರೆಂಡ್ ಕೊಡ್ಬೋದು. ಯಾಕೆಂದ್ರೆ ಇಲ್ಲಿಂದನೇ ಮಾರ್ಕೆಟ್ ಫಾಲ್ ಆಗ್ಬೋದು. ರೆಸಿಸ್ಟೆನ್ಸ್ ನ ನಾಳೆ ದಿನ ಏನಾದ್ರು ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದ್ದೆ, ಇದನ್ನ ಇವತ್ತೇ ಕ್ಲೋಸಿಂಗ್ ಕೊಟ್ಟಿದ್ರು ಏನ್ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಓಕೆ, ನಾಳೆ ಏನಾದ್ರು ಮಾರ್ಕೆಟ್ ಹಿಂಗ್ ಬ್ರೇಕ್ ಮಾಡಿ ಈ ಜಾಗದಿಂದ ಹಿಂಗ್ ಹೋಗ್ತಾ ಇದೆ ಅಂದ್ರೆ ನಾವು ಎಂಟ್ರಿ ಮಾಡ್ಕೊಳಕ್ ಹೋಗ್ಬೋದು. ಓಕೆನಾ? ಸೊ ಓಕೆ, ನೀವು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಯಾವ ಜಾಗದಲ್ಲಿದೆ ಅಂತ. ಇದು ನಿಫ್ಟಿ ಫ್ಯೂಚರ್ ಚಾರ್ಟ್, ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ತುಂಬಾ ಏನಲ್ಲ. ಸೊ ಎರಡು ಸೇಮ್ ವ್ಯಾಲ್ಯೂಮ್ ಇರೋ ಎರಡು ಇಂಡೆಕ್ಸ್ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನಿಮಗೆ. ನಾನು ನಿಫ್ಟಿ ಫ್ಯೂಚರ್ ಚಾರ್ಟ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಅದು ಒಳ್ಳೆ ನಿಮ್ಗೆ ರೇಂಜ್ ಬಾಂಡ್ ನ ಕೊಡ್ತಿರುತ್ತೆ. ಸೊ ಅದು ಇಲ್ಲಾಂದ್ರೆ ನಾವು ಇದೆಲ್ಲ ನೋಡ್ತೀವಿ, ಅದರಲ್ಲೂ ನೋಡ್ಬೋದು ಯಾವುದೇ ತರದ ಚೇಂಜಸ್ ಕಾಣ್ಲಿಕ್ಕೆ ಸಿಗೋದಿಲ್ಲ ನಿಮ್ಗೆ. ಸೊ ಇದು ನಾನು ಹೇಳ್ತಾ ಇದ್ದೀನಿ, ನೀವು ಇದನ್ನ ಸೇಮ್ ಇದನ್ನಾರು ಫಾಲೋ ಮಾಡಿ, ಅದನ್ನಾರು ಫಾಲೋ ಮಾಡಿ. ಸೇಮ್ ಎರಡು ಸಪೋರ್ಟ್ ರೆಸಿಸ್ಟೆನ್ಸ್ ನಿಮ್ಗೆ ಮಾರ್ಕ್ ಮಾಡಕ್ ಬರುತ್ತೆ ಅನ್ನೋದಾದ್ರೆ ನೀವು ಯಾವ್ದಾದ್ರೂ ಬೈ ಮಾಡ್ಕೋಬಹುದು. ಓಕೆನಾ? ಯಾವ್ದನ್ನಾದ್ರೂ ನೀವು ಚಾರ್ಟ್ ಅಲ್ಲಿ ಅನಾಲಿಸಿಸ್ ಮಾಡಬಹುದು. ಓಕೆ, ನೀವು ನಾಳೆ ಟ್ರೇಡ್ ಪಂಚ್ ಮಾಡ್ತೀರಾ ಸೋಮವಾರ ದಿನ ಅಂದ್ರೆ ನಿಫ್ಟಿ ಆಕ್ಚುಲಿ ಒಳ್ಳೆ ರೆಸಿಸ್ಟೆನ್ಸ್ ಲೆವೆಲ್ ನ ಬ್ರೇಕ್ ಮಾಡಿ ಅಂದ್ರೆ ಅಲ್ಲೇ ನಿಂತ್ಕೊಂಡಿದೆ. ಸಪೋರ್ಟ್ ನ ಬ್ರೇಕ್ ಮಾಡ್ಬಿಟ್ಟು ಒಂದು ಮತ್ತೆ ಇದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಸಪೋರ್ಟ್ ತಗೊಂತಾ ಇದೆ. ಯಾವ್ದ್ರಲ್ಲಿ? ನಿಫ್ಟಿ ಫ್ಯೂಚರ್ ಚಾರ್ಟ್ ಅಲ್ಲಿ. ಸೊ ಏನಾದ್ರೆ ನಾಳೆ ಮಾರ್ಕೆಟ್ ಇದನ್ನ ಬ್ರೇಕ್ ಕೊಟ್ಕೊಂಡು ಏನಾದ್ರೆ ಕೆಳಗಡೆ ಬಂತು ಅಂದ್ರೆ ನಿಮ್ಮ ಎಂಟ್ರಿನ ಇದ್ರ ಕೆಳಗಡೆ ಮಾಡಿ. ಯಾವಾಗ ರೀಟೆಸ್ಟ್ ಬಂದ್ರು ಮಾಡಬಹುದು, ಇಲ್ಲಾಂದ್ರೆ ಫಸ್ಟ್ ಕ್ಯಾಂಡಲ್ ಫ್ಲೋ ಅಲ್ಲಿ ಕಟ್ ಮಾಡ್ತಿದೆ ಅಂದ್ರೆ 1 ಮಿನಿಟ್ ಕ್ಯಾಂಡಲ್ ಅಲ್ಲ, 2 ಮಿನಿಟ್ 3 ಮಿನಿಟ್ ಕ್ಯಾಂಡಲ್ ಅಲ್ಲಿ ಒಂದು ಕ್ಯಾಂಡಲ್ ಏನಾದ್ರೆ ಇಲ್ಲಿಂದಾನೇ ಹೋಗ್ತಾ ಇದೆ ಅಂದ್ರೆ ನೀವು ಆರಾಮಾಗಿ ಎಂಟ್ರಿ ಮಾಡಬಹುದು. ವಾಪಸ್ ಏನಾದ್ರೆ ಮಾರ್ಕೆಟ್ ಈ ಜಾಗಕ್ಕೆ ಬಂದು ಕರೆಕ್ಟ್ ನೋಡ್ಕೊಳ್ಳಿ, ಈ ಜಾಗ ಬಂದು ಹೋಗ್ತಾ ಇದೆ ಅಂದ್ರೆ ನೀವು ಇಲ್ಲೇ ಎಂಟ್ರಿ ಮಾಡ್ಕೊಂಡ್ಬಿಡ್ಬೋದು. ಒಂದು ಒಳ್ಳೆ ಮೊಮೆಂಟಮ್ ನ ನೀವು ಕ್ಯಾಪ್ಚರ್ ಮಾಡಕ್ ಸಿಗುತ್ತೆ ನಿಮಗೆ. ಓಕೆನಾ? ಯಾವಾಗ ಇಲ್ಲಿ ತನಕನಾರು ವೇಟ್ ಮಾಡ್ಬೋದು, ಇಲ್ಲಿ ತನಕನಾರು ವೇಟ್ ಮಾಡ್ಬೋದು. ಏನ್ ಮಾಮೂಲಿ ನಮ್ಮ ಟಾರ್ಗೆಟ್ ಇದೆಯಲ್ಲ ಅಲ್ಲಿ ತನಕ ವೇಟ್ ಮಾಡ್ಬೋದು. 25,600 ಮಾರ್ಕೆಟ್ ಒಂದ್ಸತಿ ಬರ್ಬೇಕು. ಆಕ್ಚುಲಿ ಒಳ್ಳೆ ಮೇಜರ್ ಆಗಿರೋ ಒಂದು ಸಪೋರ್ಟ್ ಏರಿಯಾ ಆಗಿದೆ ಈಗ ಸದ್ಯದ ಮಟ್ಟಿಗೆ. ಯಾಕೆಂದ್ರೆ ಸೆನ್ಸಿಬಲ್ ಅಲ್ಲಿ ನೀವು ನೋಡ್ಲಿಕ್ಕೆ ಸಿಗ್ತದೆ, ಇದು ಇರ್ಲಿಲ್ಲ ಇಲ್ಲಿ ತನಕ ಈ ವ್ಯಾಲ್ಯೂಮ್ 25,600 ಒಂದು ಬಂದು ಒಳ್ಳೆ ಅಂತ ಏನ್ ಹೇಳಕ್ ಬರಲ್ಲ. 25,500 ಒಳ್ಳೆ ಸಪೋರ್ಟ್ ಆಗಿತ್ತು. ಅದಕ್ಕಿಂತ ಚೆನ್ನಾಗಿರೋ ಸಪೋರ್ಟ್ ಸದ್ಯದ ಮಟ್ಟಿಗೆ 25,600 ನಮಗೆ ಕಾಣೋದಕ್ಕೆ ಸಿಗುತ್ತೆ. ಓಕೆನಾ? ನೀವೇನಾದ್ರು ನಾಳೆ ಎಂಟ್ರಿ ಮಾಡೋದಾದ್ರೆ ನೋಡಿ, ಇಲ್ಲಿ ಒಳ್ಳೆ ರೆಸಿಸ್ಟೆನ್ಸ್ ಅಲ್ಲಿ ಮಾರ್ಕೆಟ್ 25,700 ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ನೋಡಿ 25 ಒಳ್ಳೆ ಇಲ್ಲಿಂದ ವಾಪಸ್ ಮತ್ತೆ ಬೇರಿಶ್ ಟ್ರೆಂಡ್ 25,600 ತನಕ ಕಾಣ್ಲಿಕ್ಕೆ ಸಿಗ್ತದೆ ನಮಗೆ. ಒಳ್ಳೆ ಸಪೋರ್ಟ್ ಏರಿಯಾ ಇದು. ಇಲ್ಲಿಗೆ ಬಂದು ವಾಪಸ್ ಸಪೋರ್ಟ್ ತಗೊಂಡು ಮಾರ್ಕೆಟ್ ಬುಲ್ಲಿಶ್ ಅಲ್ಲಿ ಹೋಗೋ ಚಾನ್ಸಸ್ ತುಂಬಾ ಇದೆ. ಸೊ ಇಲ್ಲಿಗೆ ಬಂದು ಟ್ಯಾಪ್ ಆಗೋ ತರ ಎಲ್ಲಾ ರೀತಿಯಲ್ಲಿ ನನಗೆ ಕಾಣ್ತಾ ಇದೆ. ಸೊ ಹಂಗಾಗಿ ನಾನು ನಾಳೆ ದಿನ ವ್ಯೂ ಮಾಡ್ತೀನಿ ಯಾವ್ಯಾವ್ದರ ಡೈರೆಕ್ಷನ್ ಇರ್ಬೋದು ಮಾರ್ಕೆಟ್ ಅಂತ ವ್ಯೂ ಮಾಡಿ. ಇದು ಟ್ಯಾಪ್ ಆದ್ರೆ ಬೇಕಾದ್ರೆ ಇಲ್ಲಿಂದನೇ ಒಂದು ಕಾಲ್ ಪೊಸಿಷನ್ ಆಡ್ ಮಾಡ್ತೀನಿ. 25,620 ನ ಬ್ರೇಕ್ ಮಾಡಿದ್ಮೇಲೆ ತಿರ್ಗಾ ಒಂದು 700 ತನಕ ನಾನೊಂದು ಪೊಸಿಷನ್ ಹೋಲ್ಡ್ ಮಾಡ್ತೀನಿ. ಇದು ಕನ್ಫರ್ಮೇಶನ್ ಹೋಲ್ಡಿಂಗ್ ಪರ್ಪಸ್. ಈ ತರನೇ ಹೋಲ್ಡ್ ಮಾಡೋದು, ಈ ತರನೇ ಹೋಲ್ಡ್ ಮಾಡ್ಬೇಕಂತ ಇನ್ನ ಸೈಕಾಲಜಿನ ಬಿಲ್ಡ್ ಮಾಡ್ತಾ ಇದೀನಿ. ಓಕೆನಾ? ಇದು ಅದಕ್ಕೂ ಏನು ಚೇಂಜಸ್ ಇರಲ್ಲ, ಸೇಮ್ ವ್ಯಾಲ್ಯೂಮ್ ಎರಡು ಇಂಡೆಕ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದೊಂದು ರೇಂಜ್ ಬೌಂಡ್ ನ ಬ್ರೇಕ್ ಮಾಡಕ್ಕೆ ತುಂಬಾ ಕಷ್ಟ ಇದೆ. ಮಾರ್ಕೆಟ್ ತುಂಬಾನೇ ಮೇಲೆ ಹೋಗ್ಬೇಕು, ಇವಾಗ ಇಲ್ಲೆಲ್ಲ ಹೋಗ್ಬೇಕು. 25,800 ಒಂದು ಒಳ್ಳೆ ಸ್ಟ್ರಾಂಗ್ ಇರೋ ರೆಸಿಸ್ಟೆನ್ಸ್ ನ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ನೀವು ಇಲ್ಲಿಂದನೇ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಕೊಟ್ಟು ಇಲ್ಲಿ ರೀಟೆಸ್ಟ್ ಮಾಡಿ ಇದನ್ನ ವಾಪಸ್ಸು ಬುಲ್ಲಿಶ್ ಆಗೋ ಚಾನ್ಸಸ್ ಇದೆ ನಾಳೆ ಅಂದ್ರೆ ಸೋಮವಾರ. ನೋಡಿ ಇಲ್ಲಿಗೆ ಹೋಗೋ ಚಾನ್ಸಸ್ ಇದೆ. ನೋಡೋಣ ಏನೇನಾಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ಇವಾಗ ಸದ್ಯದ ಮಟ್ಟಿಗೆ ಇಷ್ಟು ವ್ಯೂ. ನೀವೇನಾದ್ರೂ ಎಂಟ್ರಿ ಮಾಡ್ತೀರಾ ಅಂತಂದ್ರೆ ನೋಡಿ, ಈ ಸಪೋರ್ಟ್ ನ ಬ್ರೇಕ್ ಮಾಡಿದಾಗ ರೀಟೆಸ್ಟ್ ಅಲ್ಲಿ ಎಂಟ್ರಿ ಮಾಡಿ ಮತ್ತೆ 25,600
25,600 ಮಾರ್ಕೆಟ್ ಬಂದೇ ಬರುತ್ತೆ. ರೀಟೆಸ್ಟ್ ಆದ್ರೆ ಇಲ್ಲಿಂದ ರೀಟೆಸ್ಟ್ ಆದ್ರೆ ಬಂದೇ ಬರುತ್ತೆ. ವಾಪಸ್ಸು ಸಪೋರ್ಟ್ ನ ಬ್ರೇಕ್ ಮಾಡಿ ಮಾರ್ಕೆಟ್ ಅದನ್ನೇ ರೆಸಿಸ್ಟೆನ್ಸ್ ಅಲ್ಲಿ ತಗೊಂಡು ವಾಪಸ್ ಮತ್ತೆ ಮೇಜರ್ ಆಗಿರೋ ಸಪೋರ್ಟ್ ಲೈನಿಗೆ ಬರ್ಬೇಕು, ಮಾರ್ಕೆಟ್ ಬರುತ್ತೆ. ಓಕೆನಾ? ಇದನ್ನೇನಾದ್ರು ಬ್ರೇಕ್ ಮಾಡ್ತಿದೆ, ಇನ್ನು ಮಾರ್ಕೆಟ್ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡ್ತಿದೆ, ನಿಮ್ಮ ಟ್ರೇಡ್ ನ ಹೋಲ್ಡ್ ಮಾಡಬಹುದು. ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಓಕೆನಾ? ಇವಾಗ ಗೋಲ್ಡ್ ಏನಾಗ್ತಿದೆ ನೋಡೋಣ. ನಾನು ಗೋಲ್ಡ್ ಚಾರ್ಟ್ ನೋಡೇ ಇಲ್ಲ. BTC ನೋಡೋಣ ಫಸ್ಟ್. BTC ಡೈ ಕ್ಯಾಂಡಲ್. ಓ ಮೈ ಗಾಡ್, ಏನಿದು ಫಾಲು! ಒಳ್ಳೆ. ಇವಾಗ ನೆಕ್ಸ್ಟ್ ಇದೆಲ್ಲ ಮಾಡ್ತಾ ಇರೋದು ಪ್ರಾಫಿಟ್ ನ ಬುಕ್ ಮಾಡೋಕೆ, ಎಂಟ್ರಿನ ಒಳ್ಳೆ ಇದು ತಗೊಂಡೋಗಕ್ಕೆ. ಈ ಲೆವೆಲ್ ಇವಾಗ ತಿರ್ಗಾ ಮತ್ತೆ 80,000ಕ್ಕೆ ಮತ್ತೆ ಬರಬೇಕು BTC. ಯಾರು ಬೈಯಿಂಗ್ ನ ನೋಡೋದಿದ್ರೆ ನೋಡ್ಬೋದು. ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಫಾರ್ಮೇಶನ್ ಆಗಿರೋದು ಸಿಗ್ತದೆ ನಮಗೆ. ಯಾಕೆಂದ್ರೆ ಈ ಟ್ರಂಪ್ ಆಟದಿಂದ ಈ ತರ ಅದು ಫಾಲ್ ಆಗ್ತಾ ಇರುತ್ತೆ BTC. ಸೊ ಇದೆಲ್ಲ ತುಂಬಾ ದಿನ ನಡೆಯಲ್ಲ, ವಾಪಸ್ ಮತ್ತೆ ಸಸ್ಟೈನ್ ಆಗುತ್ತೆ. ಸೊ ಓಕೆ, ಗೋಲ್ಡ್ ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಗೋಲ್ಡ್ ಅಲ್ಲಿ ಒಂದು ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಫಾರ್ಮೇಶನ್ ಆಗೋದು ಸಿಗ್ತಾ ಇದೆ. ಈ ಕ್ಯಾಂಡಲ್ ಕೆಳಗಡೆ, ಈ ಕ್ಯಾಂಡಲ್ ಏನಾದ್ರು ರೆಡ್ ಅಲ್ಲೇ ಕ್ಲೋಸ್ ಆಗಿದ್ರೆ ಮತ್ತೆ ಈ ಲೆವೆಲ್ ಬರ್ತಾ ಇತ್ತು. ಸೊ ಇದು ರೆಡ್ ಅಲ್ಲಿ ಕ್ಲೋಸ್ ಆಗಿಲ್ಲ. ಒಳ್ಳೆ ಒಂದು W ಫಾರ್ಮೇಶನ್ ನ ಕಾಣೋದಕ್ಕೆ ಸಿಗ್ತದೆ ನಮ್ಗೆ. ಯಾಕೆಂದ್ರೆ ಗೋಲ್ಡ್ ಟ್ರೇಡ್ಗಳು ಇನ್ನು ಮುಂದೆ ಬುಲ್ಲಿಶ್ ಅಲ್ಲಿ ಆಗೋ ಚಾನ್ಸಸ್ ತುಂಬಾ ಏನಿದೆ. ಯಾಕೆಂದ್ರೆ ಇದು ಇಲ್ಲಿಗೆ ಮುಗಿಯಕ್ ಆಗಲ್ಲ. ಈ ವಾರು ಇವ್ನು ಟ್ರಂಪ್ ಸ್ಟಾರ್ಟ್ ಮಾಡಿರೋದು. ರಷ್ಯಾದವ್ರು ಸುಮ್ನಿರಲ್ಲ, ಆಯಿಲ್ ಬೇಕೇ ಬೇಕು ಅವರಿಗೆ. ಈಗ ಆಯಿಲ್ ಇಂದಾನೆ ಅವ್ರಿಗೆ ಒಳ್ಳೆ ರಿಟರ್ನ್ಸ್ ಬರ್ತಾ ಇತ್ತು. ಅದನ್ನು ಇವನು ಕತ್ರಿ ಹಾಕಿದ್ರೆ ಅವ್ರು ತರ್ಕೊಳಲ್ಲ. ಸೊ ಹಂಗಾಗಿ ಸದ್ಯದ ಮಟ್ಟಿಗೆ ಇದು ಸ್ಟಾಪ್ ಆಗಲ್ಲ. ಗೋಲ್ಡ್ ರ್ಯಾಲಿ ನಡೆಯುತ್ತೆ. ಮತ್ತೆ ಗೋಲ್ಡ್ ನ ನಾವು ಏನು 15,000 ಹಂಗೆಲ್ಲ ನೋಡಿದ್ವು, ಆ ರೇಟ್ ಬಂದೇ ಬರುತ್ತೆ ಮತ್ತೆ ಅನ್ಸುತ್ತೆ. ಸೊ ಯಾರು ಗೋಲ್ಡ್ ನ ಬೈ ಮಾಡೋದಿದ್ರೆ ಅವತ್ತೇ ಬೈ ಮಾಡ್ಕೋಬೇಕಿತ್ತು. ಸೊ ಇನ್ನೊಂದ್ ಏನಾದ್ರು ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ನೋಡೋಣ. ವಾಪಸ್ ಈ ಜಾಗಕ್ಕೆ ಮೇಜರ್ ಆಗಿರೋ ಸಪೋರ್ಟ್ ಬಂದ್ಬಿಟ್ಟು 4,409 ಒಳ್ಳೆ ಮೇಜರ್ ಆಗಿರೋ ಸಪೋರ್ಟ್ ಝೋನ್ ಆಗಿರೋದ್ರಿಂದ ಒಂದು ಕ್ಯಾಂಡಲ್ ಇಲ್ಲಿ ಟ್ಯಾಪ್ ಆದ್ರೆ ಇಲ್ಲಿಂದಾನೆ ಗೋಲ್ಡ್ ನ ಒಂದು ಬೈಯಿಂಗ್ ಅಪರ್ಚುನಿಟಿ ನೋಡಬಹುದು. ಗೋಲ್ಡ್ ಅಲ್ಲಿ ಒಳ್ಳೆ ಟ್ರೇಡ್ ನ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆನಾ? ಯಾರು ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡೋರು ಇದ್ರೆ ಒಂದು ಕಮೆಂಟ್ ಹಾಕಿ, ನಾವು ಮಾಡ್ತೀವಿ ಗೋಲ್ಡ್ ಅಲ್ಲಿ ಟ್ರೇಡ್ ನ. XML ಚೆನ್ನಾಗಿರುತ್ತೆ ಗೋಲ್ಡ್ ಟ್ರೇಡ್ ಮಾಡಕ್ಕೆ. ಓಕೆ, ಇವಾಗ ನೆಫ್ಟಿನ ನೀವು ಅಬ್ಸರ್ವ್ ಮಾಡಿದಿರಾ. ಇದೇ ತರ ಮಾರ್ಕೆಟ್ ಅಲ್ಲಿ ನೀವು ಕರೆಕ್ಟ್ ಆಗಿರೋ ಯಾವಾಗ ಟ್ರೆಂಡ್ ನ ಕಟ್ ಮಾಡ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಸೊ ನಾನು ಯಾವ ತರ ಈ ರೆಕ್ಟಾಂಗಲ್ ಬಾಕ್ಸ್ ಹಾಕೋದ್ನು, ಸೊ ಇಲ್ಲೂ ಹಾಕಿ ತೋರಿಸ್ತೀನಿ ನೋಡಿ. ಇದ್ಯಾವುದೋ ನಿಫ್ಟಿ ಚಾರ್ಟ್. ಓಕೆ, ನಮ್ದು ಇನ್ನು ನಿಫ್ಟಿ ಫ್ಯೂಚರ್ ಚಾರ್ಟಿಗೂ ನಿಫ್ಟಿಗೂ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಒಂದು ಕಮೆಂಟ್ ಹಾಕಿ. ಇನ್ನೂ ಒಂದ್ಸತಿ ಅದನ್ನ ಇನ್ನೂ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನೋಡಿ. ಮಾರ್ಕೆಟ್ ಅಲ್ಲಿಂದ ಇಲ್ಲಿಗೆ ಬಂತು, ವಾಪಸ್ಸು ಈ ಜಾಗಕ್ಕೆ ಸಸ್ಟೈನ್ ಆಯ್ತು. ಸೊ 0.5 0.6 ಲೆವೆಲ್ ಎಲ್ಲಿದೆ? ಓಕೆ, ಹಾ, ಇಲ್ಲಿ ನೋಡಿ, ಇಲ್ಲಿ ವಾಪಸ್ ಇಲ್ಲಿಗೆ ಬಂತು. ಇದೇ ಹೈ ಅಲ್ವಾ? ಇದಕ್ಕೆ ನೀವು ಹಾಕೊಂತೀರಾ. ಇಲ್ಲಿ ನೋಡಿ 0.5 0.6 ಟ್ಯಾಪ್ ಮಾಡಿಬಿಟ್ಟು ಮಾರ್ಕೆಟ್ ಬುಲ್ಲಿಶ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ನೋಡಿ 0.5 0.6 ಈ ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿದ್ದೆ ನಾನು. ಸೊ ಆ ರೆಕ್ಟಾಂಗಲ್ ಬಾಕ್ಸ್ ನ ಟ್ಯಾಪ್ ಮಾಡಿ ಮಾರ್ಕೆಟ್ ಬುಲ್ಲಿಶ್ ಆಗಿರೋದು. ಟ್ರೆಂಡ್ ನ ಕಟ್ ಮಾಡಿದೆ ಸದ್ಯದ ಮಟ್ಟಿಗೆ. ನಾವು ಟ್ರೆಂಡ್ ಕಟ್ ಮಾಡ್ಲಿಲ್ಲ ನೋಡಕ್ ಸಿಗ್ತದೆ. ಸೊ ಓಕೆ, ನಾಳೆ ದಿನ ಮಾರ್ಕೆಟ್ ಅಲ್ಲಿ ಹುಷಾರಾಗಿ ಟ್ರೇಡ್ ಮಾಡಿ, ಸೋಮವಾರ ದಿನ. ಓಕೆನಾ? ಯಾವುದೇ ತರದ್ದು ಇದು ಕಾಣ್ತಾ ಇಲ್ಲ. ನೋಡೋಣ ಮಾರ್ಕೆಟ್ ಅಲ್ಲಿ ನಾಳೆ ಏನಾದ್ರು ಇಲ್ಲಿಂದ ಫಾಲಿಂಗ್ ನಡೆದ್ರೆ ಫಾಲಿಂಗ್ ಅಲ್ಲಿ ಎಂಟ್ರಿ ಮಾಡ್ಬೋದು. ಫಸ್ಟ್ ಕ್ಯಾಂಡಲ್ ಎಂಟ್ರಿ ಮಾಡಿದ್ರೆ ಸಪೋರ್ಟಿಗೆ ಬಂದೇ ಬರುತ್ತಲ್ವಾ? ಎಂಟ್ರಿ ಮಾಡಿ, ಏನು ಪ್ರಾಬ್ಲಮ್ ಇರಲ್ಲ. ಫಸ್ಟ್ ಕ್ಯಾಂಡಲ್ ಎಂಟ್ರಿ ಮಾಡೋರು ಎಂಟ್ರಿ ಮಾಡ್ಬೋದು ಶಾರ್ಟ್ ಅಲ್ಲಿ. ನಾಳೆ ದಿನ ಗಿಫ್ಟ್ ನಿಫ್ಟಿ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಏನಾದ್ರೆ ಈ ಜಾಗಕ್ಕೆ ಹೋಗಿ ಟ್ಯಾಪ್ ಮಾಡಿ ಬಂದ್ರೆ ಅದೃಷ್ಟ ಅನ್ಕೊಂಬಿಡಿ. ಎಷ್ಟು SL ಇಟ್ಕೊಂಡು ಆರಾಮಾಗಿ ಇಲ್ಲಿ ವೆಯ್ಟ್ ಮಾಡಿ ವಾಪಸ್ ಬಂದೇ ಬರುತ್ತೆ ಬರ್ದಿಟ್ಕೊಳ್ಳಿ. ಓಕೆನಾ? ಇವೆರಡೇ ಮಾರ್ಕೆಟ್ ಅಲ್ಲಿ ವರ್ಕ್ ಆಗೋದು. ಇದೇ ತರನೇ ವರ್ಕ್ ಆಗೋದು. ಯಾರು ಏನೇನೋ ನಿಮಗೆ ಇಷ್ಟು ಶುದ್ಧ ಲೈನ್ಗಳು ಹಾಕೊಂಡು ಹಂಗೆ ಹಿಂಗೆ ಅವೆಲ್ಲ ಸುಳ್ಳು. ಮಾರ್ಕೆಟು ರೆಸಿಸ್ಟೆನ್ಸ್ ಸಪೋರ್ಟ್ ನ ಬ್ರೇಕ್ ಮಾಡಿದಾಗ ಅವನ್ನೇ ತಿರ್ಗಾ ವಾಪಸ್ ಉಲ್ಟಾ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದ್ರೆ ಸಪೋರ್ಟ್ ತಗೊಳುತ್ತೆ, ಸಪೋರ್ಟ್ ನ ಬ್ರೇಕ್ ಮಾಡಿದ್ರೆ ಅದನ್ನೇ ವಾಪಸ್ ರೆಸಿಸ್ಟೆನ್ಸ್ ಬರೆದಾಗ ನಿಮ್ ಎಂಟ್ರಿ ಇರ್ಬೇಕು ಅಷ್ಟೇ. ಅವತ್ತಿಂದ ಮಗುಗೆ ಹೇಳ್ಕೊಡ್ತಾ ಇದೀನಿ. ಯಾರಿಗೆ ಏನೇನು ಅರ್ಥ ಆಗ್ತಿದೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನೂ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಡೌಟ್ ಇದೆ ನಾನು ಕೇಳಿ, ನಾನು ಇನ್ನೂ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ವಿಡಿಯೋನ ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ವಿಡಿಯೋ. ಬಾಯ್.